ಆದಷ್ಟು ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ನೀವು ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ಸ್ಗೂ ಕೂಡ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ಕಷ್ಟ ಸುಖದಲ್ಲಿ ನೀವು ಕೂಡ ಭಾಗಿಯಾಗ್ತೀರಾ. ಕೆಲವೊಬ್ರು ಅನ್ಕೊಬಿಡ್ತಾರೆ, ಓ ಗಂಡನ ದುಡ್ಡಲ್ಲೇ ಎಲ್ಲ ಮಾಡ್ಕೊಳ್ತಿದ್ದಾಳೆ, ಗಂಡನ ದುಡ್ಡಲ್ಲೇ ಶೋಕಿ ಮಾಡ್ತಿದ್ದಾಳೆ, ಗಂಡನ ದುಡ್ಡಲ್ಲೇ ತರಿಸ್ಕೊಳ್ತಾಳೆ, ತಿಂತಾಳೆ, ಮಜಾ ಮಾಡ್ತಾಳೆ ಅನ್ನೋದು ಕೆಲವೊಬ್ರಿಗೆ ಇರುತ್ತೆ. ಬಟ್ ನಮ್ಮಲ್ಲಿ ಏನಾಗ್ತಿದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ನಾನು ನನ್ನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ, ಏನಂತಾರೆ ಇದನ್ನೆಲ್ಲ ಹೇಳ್ಕೋಬೇಕಾ ವಿಡಿಯೋದಲ್ಲಿ ಅಂತ ನೀವೇ ಕೆಲವೊಬ್ರು ಕಮೆಂಟ್ ಮಾಡ್ಬೋದು. ಗೊತ್ತಿರುತ್ತೆ ಈಗಿನ ಕಾಲದಲ್ಲಿ ಚಿನ್ನದ ಬೆಲೆ ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತ ಹೇಳಿ. ಲಕ್ಷ್ಮೀ ದೇವಿನ ಮನೆಗೆ ಕರ್ಕೊಂಡು ಹೋದಾಗೂ ಆಗತ್ತೆ ಅಂತ ಹೇಳಿ ನಾನು ಯಾವ ವಿಷಯನೂ ನಿಮ್ಮ ಹತ್ರ ಮುಚ್ಚಿಟ್ಟೋಳೆ ಅಲ್ಲ. ಸೊ ಹಾಗಾಗಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ನನಗೆ ದುಡ್ಡಿನ ವ್ಯಾಲ್ಯೂ ಏನು ಅಂತ ಗೊತ್ತು. ನಾನು ಹಿಂಗಿರಬೇಕು, ನಾನು ಮಾಡಬೇಕು, ಎಂಜಾಯ್ ಮಾಡಬೇಕು, ನನಗೂ ತಗೊಳ್ಬೇಕು ಅಂತ ಎಲ್ಲ ಆಸೆ ಇರುತ್ತೆ. ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ದುಡಿತಾ ಇದ್ದೀನಿ. ನನಗೇನು ಬೇಕು ಅದನ್ನು ನಾನು ತಗೊಳ್ತಾ ಇದ್ದೀನಿ. 2026 ಎಲ್ಲ ಚೆನ್ನಾಗಾಗಲಿ. ಕಷ್ಟ ಇದೆ ನಮಗೂ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಕಷ್ಟದಲ್ಲಿ ನಾವು ಯಾಕೆ ಖುಷಿಯಾಗಿರಬಾರ್ದು ಅದನ್ನು ಯೋಚನೆ ಮಾಡಬೇಕು. ಕಷ್ಟ ಅಂತ ಬರೋ ದುಡ್ಡನ್ನೆಲ್ಲ ನಮ್ಮ ಕಷ್ಟಕ್ಕೇ ಹಾಕ್ಬಿಟ್ರೆ ನಾವು ಖುಷಿಯಾಗಿರೋದು ಯಾವಾಗ? ಇಶಾನ್ ಬೇಕಾ? ಮನೆಗೆ ನೀವು ಒಡವೆ ತಂದಾಗ ಒಡವೆ ಮೇಲೆ ಅರ್ಶಿನ ಸೋಗಿಸ್ಬೇಕು. ನನ್ನ ಕೈಲಾದಷ್ಟು ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟು ದುಡಿತಾ ಇದ್ದೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗೋ ಥರ ಮಾಡಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ಫುಲ್ ಆಗಿದ್ದೀನಿ ನಿಮಗೆ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ನಾರಾಯಣನ ಜೊತೆ ಲಕ್ಷ್ಮಿನೂ ಮನೆಗೆ ಕರ್ಕೊಂಡಂಗೆ ಅಲ್ವಾ ನಿಶಾಂತ್ ಇವತ್ತು? ಹಾಂ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ. ಸೊ ಇವಾಗ ನಾವು ಗಣೇಶ್ ಜ್ಯುವೆಲರ್ಸ್ಗೆ ಬಂದಿದ್ದೀವಿ. ಏನು ತಗೊಳ್ತೀನಿ ಏನು ಅಂತ ನೋಡೋಣ, ಐಡಿಯಾ ಇಲ್ಲ. ತಿಳ್ಕೊಂಡು ಕೊಟ್ಟು ಬೈ. ನಿಶಾಂತ್ ಮಲ್ಕೊಂಡಿದ್ದಾನೆ, ನಾನು ತಮ್ಮನ ಕೈಲಿ ಕೊಟ್ಬಿಟ್ಟು ಒಳಗಡೆ ಹೋಗೋಣ. ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ನಾನು ಏನಾದರೂ ಒಂದು ತಗೋಬೇಕು ಅಂತ ತುಂಬ ಆಸೆ ಇತ್ತು. ಇಷ್ಟು ವರ್ಷ ನಾನು ಏನೆಲ್ಲ ಅರ್ನಿಂಗ್ಸ್ ಮಾಡ್ತಾಯಿದ್ದೆ, ಕೆಲವೊಂದು ಅಮೌಂಟ್ನ ನಾನು ನಮ್ಮದು ಕೆಲವೊಂದು ಥಿಂಗ್ಸ್ ಎಲ್ಲ ಇರುತ್ತಲ್ಲ, ಕಷ್ಟಕ್ಕೆ ಅದು ಇದು ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ನಾನು ಅಷ್ಟು ಅಮೌಂಟ್ನ ನಾನು ಮಹಿಗೆ ಕೊಟ್ಬಿಡ್ತಾ ಇದ್ದೆ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನನಗೆ ಏನಾದರೂ ನಾನು ಸಂಪಾದನೆ ಮಾಡಿರೋದ್ರಲ್ಲಿ ನಾನು ಇದನ್ನು ತಗೊಂಡೆ ಅನ್ನೋ ಒಂದು ಪ್ರೌಡ್ ಫೀಲ್ ಆಗಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಪ್ರತಿ ತಿಂಗಳು ನಾನು ಕೆಲವೊಂದು ಅಮೌಂಟ್ನ ನಾನು ಸೇವ್ ಮಾಡ್ಕೊಳ್ತಾ ಬರ್ತಾ ಇದ್ದೆ. ಫಸ್ಟ್ಗೆ ನಾವಿಲ್ಲಿ ನೆಕ್ಲೆಸ್ನ ನೋಡ್ತಾ ಇದ್ವಿ. ಅಮ್ಮ ಫಸ್ಟು ನೆಕ್ಲೆಸ್ನ ನೋಡೋಣ, ಅದಾದಮೇಲೆ ಬೇರೆ ಏನಾದರೂ ಇದ್ದರೆ ನೀನು ತೊಗೋಬೋದು ಅಂತ ಹೇಳ್ತಾಯಿದ್ರು. ಬಟ್ ಆದರೆ ನನ್ನ ಮನಸ್ಸಲ್ಲಿ ಇದ್ದಿದ್ದು ನನ್ನ ಗಂಡನಿಗೆ ಅಥವಾ ನನ್ನ ಮಗನಿಗೆ ಏನಾದರೂ ಗಿಫ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಸೊ ಹಾಗಾಗಿ ನಾನು ಇಲ್ಲ, ನಾನು ನೆಕ್ಲೆಸ್ ಏನೂ ತಗೊಳ್ಳೋದಿಲ್ಲ, ನನ್ನ ಕೈಲಿ ಎಷ್ಟಾಗುತ್ತೋ ಆ ಅಮೌಂಟಿಂದ ನಾನು ಲಿಶಾಂತ್ಗೆ ಅಥವಾ ಮಹಿಗೆ ಏನಾದರೂ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿ 2025 ಜಾನ್ವರಿ 1 ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ. ಆ್ಯಂಡ್ ನಾವು ಡಿಸೆಂಬರ್ ಇನ್ನೇನು ಮುಗಿತಾ ಇದೆ 2025 30ನೇ ತಾರೀಕು ನಾನು ನನ್ನ ಮ್ಯಾನಿಫೆಸ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಅದು ನೆರವೇರಿದೆ. ನಾನು ಇವತ್ತು ಲಿಶಾಂತ್ಗೆ ನನ್ನ ಅರ್ನಿಂಗ್ಸಲ್ಲಿ ನಾನು ಕಷ್ಟಪಟ್ಟು ದುಡ್ದಿರೋ ಈ ಒಂದು ಅರ್ನಿಂಗ್ಸಲ್ಲಿ ನಾನು ಲಿಶಾಂತ್ಗೆ ಗೋಲ್ಡ್ ಚೈನ್ನ ಕೊಡಿಸ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ, ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತಿದೆ ನನಗೆ. ನಮ್ಮ ಅಪ್ಪ ಅಮ್ಮನಿಗೂ ಅಷ್ಟೇ ತುಂಬಾ ಖುಷಿ ಆಯಿತು ನಾನು ಲಿಶಾಂತ್ಗೆ ಚೈನ್ ಕೊಡಿಸ್ತಾ ಇದ್ದೀನಿ ಅಂತ ಅಂದ ತಕ್ಷಣ. ಅದು ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಕೊಡಿಸ್ತಾ ಇದ್ದೀನಿ ಅಂದ ತಕ್ಷಣ ನಮ್ಮ ಅಪ್ಪಂಗೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಮಹಿಗೆ ಗೊತ್ತಿರಲಿಲ್ಲ ನಾನು ಲಿಶಾಂತ್ಗೆ
ಚೈನ್ ಗಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅವರು ಆಫೀಸಲ್ಲಿದ್ದರು. ಸೊ ನಾನು ಧೈರ್ಯ ಮಾಡಿ ನಾನೇ ಹೋಗಿದ್ದೆ. ಆ್ಯಂಡ್ ಅಪ್ಪ ಅಮ್ಮ ರಾಮನಗರ ಬಂದಿದ್ರಲ್ಲ ಅಂತ ಹೇಳಿ ಸೊ ಅವ್ರನ್ನೂ ಜೊತೇಲಿ ಕರ್ಕೊಂಡು ಹೋಗಿದ್ದೆ. ಆವಾಗಲೇ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಾಗಿದ್ದು ಲಿಶಾಂತ್ಗೆ ನಾನು ಚೈನ್ ಗಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅವರಂತೂ ಸಿಕ್ಕಾಪಟ್ಟೆ ಖುಷಿ ಆದರು. ಅದು ನನ್ನ ಎಳ್ಕತ್ತ ನೋಡಿ ಅಜ್ಜಿ ಬಾತ ಎಳ್ಕಂತ ನಮಗೆ ಅಂತ ನಾವು 1000 ಥಿಂಗ್ಸ್ನ ತೊಗೋಬೋದು. ಆದರೆ ನಾವು ಇಷ್ಟಪಟ್ಟವ್ರಿಗೆ ನಮ್ಮ ಕೈಯಾರ ನಾವೇನಾದರೂ ಮಾಡಬೇಕು ಅನ್ನೋದಿದೆಯಲ್ಲ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ ನಾನು ಫಸ್ಟ್ ಟೈಮ್ ನಾನು ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಅವನಿಗೆ ಗೋಲ್ಡ್ ಚೈನ್ನ ಗಿಫ್ಟ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಐ ಆಮ್ ರಿಯಲಿ ಪ್ರೌಡ್ ಆಫ್ ಮೈ ಸೆಲ್ಫ್. ತುಂಬಾ ಖುಷಿ ಆಗ್ತಿದೆ. ಫೈನಲಿ ಗೋಲ್ಡ್ ಚೈನ್ನ ತಗೊಂಡಿದ್ದಾಯಿತು. ಸೊ ಇವಾಗ ನಾವು ಮನೆ ಕಡೆ ಹೊರಟಿದ್ದೀವಿ. ಹಾಗೆ ಮಹಿಗೂ ಕೂಡ ನಾನು ಇನ್ಫಾರ್ಮ್ ಮಾಡಿದೆ ತಗೊಂಡೆ ಅಂತ. ಸೊ ಇವಾಗ ಇಲ್ಲಿಂದ ನಾವು ಮನೆ ಕಡೆ ಹೊರಟಿದ್ದೀವಿ. ಏನು ಎತ್ಕೋತೀನಿ ನೀನು. ಸೊ ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತು ಏಕಾದಶಿ ಆಗಿರೋದ್ರಿಂದ ಮತ್ತೆ ಸಂಜೆ ಕೂಡ ನಾನು ಪೂಜೆ ಮಾಡ್ತಾ ಇದ್ದೀನಿ. ಸೊ ಸೊ ಈಗ ಪೂಜೆ ಮಾಡೋಣ. ಆ್ಯಂಡ್ ನಾನೇನು ಒಡವೆ ತಂದೆ ಅದನ್ನು ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡಬೇಕು. ನೀನು ಪೂಜೆ ಮಾಡ್ತೀಯಾ? ಓಕೆ, ಪೂಜೆ ಮಾಡ್ಬೇಕೀಗ ನಾನು ಲಿಶಾಂತ್ ಇಬ್ರು. ಸೊ ಇದು ಅಮ್ಮ ಕಡೆಯಿಂದ ಲಿಶಾಂತ್ಗೆ ಗಿಫ್ಟು, ಬರ್ಡೇ ಗಿಫ್ಟು ಲಿಶಾಂತ್ಗೆ. ಆ್ಯಂಡ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಎಷ್ಟು ಅಂತ ನಂಗೆ ಹೇಳೋದಕ್ಕಾಗ್ತಾ ಇಲ್ಲ. ಬಟ್ ಒಳ್ಳೆ ಸಂಪಾದನೆಯಿಂದನೇ ನಾನು ನನ್ನ ಮಗನಿಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ತುಂಬ ಖುಷಿ. ನಾನು ಅಮ್ಮ ಇದು ಉಡುಪಿ ಮಗನೇ, ಚಿನ್ನ ಇದು ಬಿಸಾಕಂಗಿಲ್ಲ. ಮನೆಗೆ ಇವತ್ತು ಏಕಾದಶಿ ದಿನನೇ ಮನೆಗೆ ಚಿನ್ನ ಬಂದಿದೆ, ಖುಷಿ ಪಡು. ಹ್ಯಾಪಿನಾ ನೀನು? ಸೊ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಫಸ್ಟ್ ದೇವ್ರಿಗೆ ಪೂಜೆ ಮಾಡೋಣ. ಸೊ ದೇವ್ರಿಗೆ ಪೂಜೆ ಮಾಡೋಣ. ನನ್ನ ಮಗ ಇಲ್ಲಿ ನೋಡಿ ನನಗೆ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಜೆ ಮಾಡೋಣ ಅಮ್ಮು. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಬಿಡ್ಲ ಕಾಣಿಸುತ್ತೆ. ಫಸ್ಟು ಮನೆಗೆ ಒಡವೆ ಇರಿ. ಇವನು ಮಾತಾಡೋಕೆ ಬಿಡ್ತಾ ಇಲ್ಲ ನನಗೆ. ದೇವ್ರ ಮನೇಲಿ ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಕಷ್ಟ ಸುಖಕ್ಕೆ ಆಗ್ತಾ ಇರೋದು ದೇವರು, ನನ್ನ ಗಂಡ. ಫ್ಯಾಮಿಲಿನೂ ಆಗ್ತಾರೆ, ಬಟ್ ಆದರೆ ಫಿನಾನ್ಷಿಯಲಿ ಯಾರು ಸಪೋರ್ಟ್ ಮಾಡಲ್ಲ. ಗಂಟೆ ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ? ಸೊ ನನಗೆ ನಮ್ಮನೇಲಿ ಅಂತಲ್ಲ, ಬೇರೆಯವ್ರ ಮನೆಯಿಂದ ನಾನೇನೋ ಒಂದು ವಿಷಯ ಮಾತಾಡಬೇಕಾದ್ರೆ ಅಥವಾ ಏನಾದರೂ ಒಂದು ಟಾಪಿಕ್ನ ನಾನು ನೆನೆಸ್ಕೊಳ್ಬೇಕಾದ್ರೆ ಪೂಜೆ ಸೌಂಡು ಅಥವಾ ಗಂಟೆ ಸೌಂಡು ಈ ಥರ ಕೇಳಿಸ್ತಾ ಇರುತ್ತಲ್ವಾ, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಕ್ಚುಲಿ ಈ ಥರ ಆ ಸೌಂಡು ನಮಗೆ ಕೇಳಿಸಿದಾಗ ಒಳ್ಳೇದಾಗತ್ತೆ, ಮುಂದೆ ಏನೋ ಒಳ್ಳೇದಾಗತ್ತೆ ಅಂತ ನಾನು ನಂಬಿದ್ದೀನಿ. ಕೆಲವೊಬ್ರು ಹೇಳ್ತಾರೆ, ಸೊ ಅದನ್ನ ನಾನು ನಂಬಿದ್ದೀನಿ. ಸೊ ನೀವು ಸೊ ನಿಮ್ಗೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ, ಆಯ್ತಾ? ಮನೇಲಿ ಕೂತಿದ್ದಾಗಲೂ ಅಥವಾ ಎಲ್ಲೋ ಹೊರಗಡೆ ಇದ್ದಾಗ ಸಡನ್ ಆಗಿ ಪೂಜೆ ಸೌಂಡ್ ಅಥವಾ ಗಂಟೆ ಸೌಂಡ್ ಬರುತ್ತೆ ನೋಡಿ, ಅದು ಶುಭ ಸಂಕೇತ. ಸರಿನಾ? ಈಗ ದೀಪ ಹಚ್ಚೋಣ. ಸೊ ಫಸ್ಟಿಗೆ ನಾವು ತಂದಿರೋ ಒಡವೆನ ದೇವ್ರ ಮುಂದೆ ಇಟ್ಬಿಟ್ಟು ಸೊ ನಾವು ತಂದಿರೋದು ಇದು ಒಡವೆ ನಿಶಾಂತ್ಗೆ. ಇದು ಅಮ್ಮ ಕಡೆಯಿಂದ ನಿಂಗೆ ಗಿಫ್ಟು, ಆದ್ರೆ ಇವತ್ತಲ್ಲ, ನಿಂಗೆ ಬರ್ಡೇ ಟೈಮಲ್ಲಿ ಕೊಡ್ತೀನಿ, ಆಯ್ತಾ? ಓಕೆನಾ? ಸೊ ಮನೆಗೆ ನೀವು ಒಡವೆ ತಂದಾಗ ಒಡವೆ ಮೇಲೆ ಅರ್ಶಿನ ಸೋಗಿಸ್ಬೇಕು. ಸೊ ಅರ್ಶಿನ ಹಾಕ್ತಾ ಇದ್ದೀನಿ ಒಡವೆ ಮೇಲೆ. ನಮಗೆ
ಇದು ಕೂಡ ದೇವರಿದ್ದಂಗೆ. ಸೊ ಒಡವೆ ಮೇಲೆ ಅರ್ಶಿನ ಹಾಕಿದ್ದೀನಿ ಆ್ಯಂಡ್ ಲಕ್ಷ್ಮೀ ದೇವಿ ಹತ್ರ ಒಡವೆ ಇಡ್ತಾ ಇದ್ದೀನಿ. ಒಡವೆ ಇಟ್ಟು ಈಗ ಪೂಜೆ ಮಾಡೋಣ, ಸರಿನಾ? ನನ್ನ ಕೈಲಾದಷ್ಟು ನಾನು ಶಕ್ತಿ ಮೀರಿ ಪ್ರಯತ್ನ ಪಟ್ಟು ದುಡಿತಾ ಇದ್ದೀನಿ ಆ್ಯಂಡ್ ಇದೇ ರೀತಿ ನಾನು ಚೆನ್ನಾಗಿ ದುಡಿಬೇಕು, ಒಳ್ಳೊಳ್ಳೆ ಹೆಸರು ಮಾಡಬೇಕು ಆ್ಯಂಡ್ ನನ್ನ ಕನಸೆಲ್ಲ ಏನಿದೆ ಅದನ್ನೆಲ್ಲ ನಾನು ನೆರವೇರಿಸ್ಕೊಳ್ಬೇಕು. ಇದಕ್ಕೆ ನೀವು ನನ್ನ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತೀರಾ ಅಂತ ನಾನು ನಂಬ್ತೀನಿ. ಆ ಒಂದು ಭರವಸೆ ಮೇಲೆ ನಾನು ಮುಂದೆ ಹೆಜ್ಜೆನ ಇಡೋದಕ್ಕೆ ಹೀರೋಮ್ಮ ಆ ಒಂದು ಭರವಸೆ ಮೇಲೆ ನಾನು ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾ ಇದ್ದೀನಿ. ಸೊ ಹೊಸ ವರ್ಷ ಏನಿದೆ ಪೂಜೆ ಮಾಡೋಣ. ಹೊಸ ವರ್ಷ ಅನ್ನೋದು ಏನಿದೆ ಅದು ನನ್ನ ಲೈಫಲ್ಲಿ ಇನ್ನೂ ಸಕ್ಸಸ್ ಕಾಣಲಿ ಅಂತ ನಾನು ನೋಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಗಂಡನ ಜೀವನದಲ್ಲೂ ಅಷ್ಟೇ, ಅವರು ಕೂಡ ಆದಷ್ಟು ಚೆನ್ನಾಗಿ ಎಲ್ಲದರಲ್ಲೂ ಸಕ್ಸಸ್ ಆಗಿ ಬೆಳಿಬೇಕು. ಆ್ಯಂಡ್ ನನ್ನ ಮಗನು ಆಯಸ್ಸು, ಆರೋಗ್ಯ, ಐಶ್ವರ್ಯ, ಬುದ್ಧಿ ಎಲ್ಲನೂ ಕೊಟ್ಟು ಅವನ್ನ ಕಾಪಾಡು ಅಂತ ನಾನು ಇಲ್ಲಿ ಕೇಳ್ಕೊಳ್ತೀನಿ. ಸೊ ಐ ಆಮ್ ಸೋ ಪ್ರೌಡ್. ನನಗೆ ನಾನೇ ಪ್ರೌಡ್ ಫೀಲ್ ಆಗ್ತಾ ಇದೆ ನನಗೆ ಆ್ಯಕ್ಚುಲಿ. ನಾನು ಸಂಪಾದನೆ ಮಾಡಿರೋದ್ರಲ್ಲಿ ಇಷ್ಟು ವರ್ಷ ಕೆಲವೊಂದು ಹೆಲ್ಪ್ ಹೇಳ್ಕೊಳ್ಬಾರ್ದು, ಅದನ್ನು ಕೆಲವೊಂದು ಹೆಲ್ಪ್ನ ನಾನು ಮನೆಗಾಗಲಿ ಫೈನಾನ್ಷಿಯಲಿ ಆಗಲಿ ಹೆಲ್ಪ್ ಮಾಡಿದ್ದೀನಿ ಮಹಿಗೆ. ಬಟ್ ಏನೋ ಗೊತ್ತಿಲ್ಲ, ಈ ಸಲ ನನ್ನ ಮಗನಿಗೆ ಏನಾದರೂ ಮಾಡಬೇಕು ಅಂತ ನನ್ನ ಮೈಂಡಲ್ಲಿ ಇತ್ತು. ಸೊ ಹಾಗಾಗಿ ನನಗೆ ಏನೆಲ್ಲ ಪ್ರಮೋಷನ್ ಬರ್ತಿತ್ತು ಅದನ್ನು ನಾನು ನಿಮ್ಮ ಹತ್ರ ನಾನು ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಅಷ್ಟೇ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕೂತಿದ್ದಾಗ, ಇಲ್ಲ ನಿನ್ನ ಕೈಲಿ ಆಗುತ್ತೆ ಮಾಡು ಅಂತ ಹೇಳಿ ತುಂಬ ಸಪೋರ್ಟಿವ್ ಆಗಿದ್ದೀರಾ ನನ್ನ ಜೊತೆ. ಜೇಜಿ ಜೊತೆ ಮಾತಾಡ್ತಾ ಇದ್ದೀನಿ ಅಮ್ಮ, ಪೂಜೆ ಮಾಡ್ಬೇಕಾ? ತುಂಬಾ ಸಪೋರ್ಟಿವ್ ಆಗಿದ್ದೀರಾ ನನ್ನ ಜೊತೆ. ನಾನು ಕೆಲವೊಂದರಲ್ಲಿ ಎಲ್ಲಾನು ಸಕ್ಸಸ್ ಕಾಣಿಲ್ಲ, ನನಗೂ ಕೂಡ ಸ್ವಲ್ಪ ಲಾಸ್ ಆಗಿದೆ ಆ್ಯಂಡ್ ಸ್ವಲ್ಪ ಏನೋ ಪ್ರಮೋಷನ್ನು ಕೊಲಾಬ್ರೇಷನ್ ಅನ್ನೋ ಮೂಲಕ ನಾನು ಕೂಡ ಏನೋ ಒಂಚೂರು ದುಡಿತಾ ಇದ್ದೀನಿ, ತಿಂತಿದ್ದೀನಿ. ಸೊ ಅದಕ್ಕೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಸೊ ಯಾವಾಗಲೂ ನನಗೆ ಇದೇ ರೀತಿ ಸಪೋರ್ಟಿವ್ ಆಗಿ ಪ್ರತಿಯೊಂದು ಹಣದಲ್ಲೇ ಆಗಿರಲಿ ಏನೇ ಆಗಿರಲಿ ನನಗೆ ಯಾವುದೇ ರೀತಿ ಕೊರತೆ ಇಲ್ಲದೆ ಹೋದಂಗೆ 2026ರಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಪ್ರಮೋಷನ್ ಮೂಲಕ ನಾನು ಇಂಡಿಪೆಂಡೆಂಟ್ ಆಗಿ ಬದುಕೋ ಹಾಗೆ ನೀವು ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ನಂಗೆ ತುಂಬಾ ಇಂಪಾರ್ಟೆಂಟ್. ನನ್ನ ಮೇಲೆ ನನಗೆ ಪ್ರೌಡ್ ಫೀಲ್ ಆಗೋ ಥರ ಮಾಡಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ಫುಲ್ ಆಗಿದ್ದೀನಿ ನಿಮಗೆ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಜಾಸ್ತಿ ಮಾತಾಡೋದಕ್ಕೆ ಪದಗಳು ಸಿಗ್ತಾ ಇಲ್ಲ. ಸೊ ನಾನು ನನ್ನ ಮಗನಿಗೋಸ್ಕರ ಮಾಡಿದ್ದೀನಲ್ವಾ, ಸೊ ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅಲ್ವಾ ಅಮ್ಮ? ಸೊ ಇವಾಗ ದೇವ್ರಿಗೆ ಪೂಜೆ ಮಾಡೋಣ, ಓಕೆನಾ? ವೈಕುಂಠ ಏಕಾದಶಿ ದಿನನೇ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ. ಸೊ ಖುಷಿ ಇದೆ. ನಾರಾಯಣನ ಜೊತೆ ಲಕ್ಷ್ಮಿನೂ ಮನೆಗೆ ಕರ್ಕೊಂಡಂಗೆ ಅಲ್ವಾ ನಿಶಾಂತ್ ಇವತ್ತು? ಹಾಂ ಕೊಡಿರಿ, ಹಚ್ಬಿಟ್ಟು ಕೊಡ್ಲಾ? ಮಾಡಿ ಪೂಜೆ ಮಾಡಿ, ಮಾಡಿ ಹಿಂಗೆ ಮಾಡಬೇಕು. ಹಂಗ ಜಿಜ್ಜಿ ಒಳ್ಳೇದು ಮಾಡಿ ನಮಗೆ. ಅಮ್ಮ ಇಟ್ಕಿಟ್ಬಿಟ್ಟಿಯ ನಿಶಾಂತ್. ಹಾಂ ಈಗ ಅಮ್ಮ ಆಯ್ತಾ? ಕುಡೀರಿ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ.
ಮಾಡ್ಕೊ. ದೇವ್ರ ಮುಂದೆ ಕೂತ್ಕೊಂಡು ಒಳ್ಳೆ ಮನಸ್ಸಿಂದ ನೀವೇನಾದರೂ ಬೇಡ್ಕೊಂಡ್ರೆ ನಿಜವಾಗ್ಲೂ ಅದು ನೆರವೇರುತ್ತೆ. ಇದಕ್ಕೆ ನಾನೇ ಸಾಕ್ಷಿ. ಹಾಗೆ ನಾನು 1 ವರ್ಷದಲ್ಲಿ ಮ್ಯಾನಿಫೆಸ್ಟ್ ಮಾಡಿರೋದು ನೆರವೇರುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಐ ಆಮ್ ಸೋ ಹ್ಯಾಪಿ. ಕೈ ಮುಗಿ. ಒಳ್ಳೇದು ಮಾಡಪ್ಪ ಜೇಜೆ. ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಪ್ಪ. ನನಗೆ ಈಗ ಮುಂದಿನ ತಿಂಗಳು 2 ವರ್ಷ ಆಗುತ್ತೆ. ದೇವ್ರೆ ನನ್ನನ್ನು ಕಾಪಾಡು. ನಂಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಡು. ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ನನಗೆ. ಗುಡ್ ಬಾಯ್. ಗುಡ್ ಬಾಯ್ ನನ್ನ ಮಗ. ಲೆಟ್ಸ್ ಗೋ. ಈಗ ಪೂಜೆ ಎಲ್ಲ ಆಯಿತು. ಆ್ಯಂಡ್ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಆದಷ್ಟು ಹೆಣ್ಮಕ್ಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ನಾವೇನಾದರೂ ದುಡಿತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೇನಾದ್ರು ತೊಗೊಳ್ಬೇಕು ಅಂತ ಆಸೆ ಆಗುತ್ತೆ. ಆ್ಯಂಡ್ ಏನಾದರೂ ಅಚೀವ್ ಮಾಡಬೇಕು ಅಂತ ಹುಮ್ಮಸ್ಸು ಬರುತ್ತೆ. ನಿಮ್ಮ ಪಾರ್ಟ್ನರ್ಸ್ಗೂ ಅಷ್ಟೇ ಹೆಲ್ಪ್ ಆಗುತ್ತೆ. ನೀವೇನಾದರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟಾಗಿ ನೀವು ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ಸ್ಗೂ ಕೂಡ ಪ್ರೌಡ್ ಫೀಲ್ ಆಗುತ್ತೆ. ಆ್ಯಂಡ್ ಅವ್ರಿಗೆ ಕಷ್ಟ ಸುಖದಲ್ಲಿ ನೀವು ಕೂಡ ಭಾಗಿಯಾಗ್ತೀರಾ. ತುಂಬಾ ಅಲ್ಲ, ಏನೋ ಸಣ್ಣ ಮಟ್ಟದಾಗಾದರೂ ನೀವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಖುಷಿ ಅವರಲ್ಲಿ ಇರುತ್ತೆ. ಇದನ್ನು ನಾನು ಆದಷ್ಟು ಎಲ್ಲೂ ಶೇರ್ ಮಾಡೇ ಇಲ್ಲ. ನಾನು ಕೆಲವೊಬ್ಬರು ಅಂದ್ಕೊಬಿಡ್ತಾರೆ, ಓ ಗಂಡನ ದುಡ್ಡಲ್ಲೇ ಎಲ್ಲ ಮಾಡ್ಕೊಳ್ತಿದ್ದಾಳೆ, ಗಂಡನ ದುಡ್ಡಲ್ಲೇ ಶೋಕಿ ಮಾಡ್ತಿದ್ದಾಳೆ, ಗಂಡನ ದುಡ್ಡಲ್ಲೇ ತರಿಸ್ಕೊಳ್ತಾಳೆ, ತಿಂತಾಳೆ, ಮಜಾ ಮಾಡ್ತಾಳೆ ಅನ್ನೋದು ಕೆಲವೊಬ್ರಿಗೆ ಇರುತ್ತೆ. ಬಟ್ ನಮ್ಮಲ್ಲಿ ಏನಾಗ್ತಿದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಹೌದು, ನಾನು ನನ್ನ ಗಂಡನ ದುಡ್ಡಲ್ಲಿ ನಾನು ಶೋಕಿ ಮಾಡ್ತೀನಿ, ಅದು ನನ್ನ ಗಂಡ ದುಡ್ಡು ಅಲ್ವಾ, ಬೇರೆಯವ್ರಿಗೇನು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಆದರೂ ಕೆಲವೊಬ್ರಿಗೆ ಅನಿಸುತ್ತೆ ಆ ಥರ. ಬಟ್ ನಾನು ನನ್ನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಹಂಗಂತ ಎಲ್ಲನೂ ಪ್ರತಿಯೊಂದು ಗಂಡನ ಹತ್ರನೇ ನಾನು ಕೇಳಿ ತಗೊಳ್ತೀನಿ, ಅವ್ರ ಹತ್ರನೇ ಎಲ್ಲ ಮಾಡಿಸ್ಕೊಳ್ತೀನಿ ಅನ್ನೋದು ತಪ್ಪು. ಕೆಲವೊಂದು ಆಸೆಗಳಿರುತ್ತೆ, ಓ ಇದು ಗಂಡನೇ ಮಾಡಬೇಕು, ಇದು ಗಂಡನೇ ಕೊಡಿಸ್ಬೇಕು ಅಂತ ನಮ್ಮಲ್ಲೂ ಆಸೆ ಇರುತ್ತೆ. ಅದನ್ನು ಅವ್ರ ಕೈಲೇ ಮಾಡಿಸ್ಕೊಳ್ತೀನಿ. ಕೆಲವೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಓ ಇದು ನನ್ನ ಕೈಲಿ ಆಗುತ್ತೆ, ಇದನ್ನು ನಾನೇ ತೊಗೋಬೋದಲ್ವಾ, ನನ್ನ ಕೈಲಾಗತ್ತೆ ಇದು ಅಂತ ನಮಗೆ ಅನಿಸುತ್ತಲ್ಲ, ಅದನ್ನು ನಾನೇ ಮಾಡ್ಕೊಳ್ತೀನಿ. ಸೊ ಓಕೆನಾ. ಆ್ಯಂಡ್ ಈ ನಡುವೆ ನಮಗೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಅದರಲ್ಲೂ ಅಷ್ಟೇ ನಾನು ನನ್ನ ಕೈಲಿ ಸಣ್ಣ ಪುಟ್ಟ ಎಷ್ಟಾಗುತ್ತೆ ಅಷ್ಟನ್ನು ನಾನು ಅವರಿಗೆ ಹೆಲ್ಪ್ ಮಾಡಿದ್ದೀನಿ. ಸೊ ನಂಗೆ ಅದರಲ್ಲೆಲ್ಲ ಪ್ರೌಡ್ ಫೀಲ್ ಇದೆ. ನನಗೆ ಅದನ್ನು ಹೇಳ್ಕೊಳ್ಳೋದಕ್ಕೆ ನಾಚಿಕೆನೂ ಇಲ್ಲ. ಆ್ಯಂಡ್ ಏನಂತಾರೆ, ಇದನ್ನೆಲ್ಲ ಹೇಳ್ಕೋಬೇಕಾ ವಿಡಿಯೋದಲ್ಲಿ ಅಂತ ನೀವೇ ಕೆಲವೊಬ್ಬರು ಕಮೆಂಟ್ ಮಾಡ್ಬೋದು. ಬಟ್ ಆದರೆ ನನಗೆ ಅದು ಪ್ರೌಡ್ ಮೂಮೆಂಟ್, ಅದೆಲ್ಲ ಪ್ರೌಡ್ ಫೀಲ್ ಆಗ್ತಾಯಿದ್ದೀನಿ ನಾನು. ನನ್ನ ಮೇಲೆ ನಂಗೆ ತುಂಬ ಹೆಮ್ಮೆ ಇದೆ. ಸೊ ಇದನ್ನು ಎಷ್ಟು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಆದರೆ ಇವತ್ತು ನಂಗೆ ಗೊತ್ತಿಲ್ಲ, ನನ್ನ ಮಗನಿಗೆ ನಿಮ್ಗೆ ಗೊತ್ತಿರುತ್ತೆ ಈಗಲೇ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಈಗಿನ ಕಾಲದಲ್ಲಿ ಚಿನ್ನದ ಬೆಲೆ ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಈ ನಡುವೆ ನಾನು ಸಣ್ಣ ಪುಟ್ಟ ಒಂದೊಂದೇ ಅಮೌಂಟ್ನ ಕೂಡಿಟ್ಟು ನನ್ನ ಮಗನಿಗೆ ಅವ್ನ ಬರ್ಡೇ ಟೈಮಲ್ಲಿ ನಾನು ಕೊಡಿಸ್ಬೇಕು ಅಂತ ಇದ್ದಿದ್ದು. ಬಟ್ ಆದರೆ ಇವತ್ತೊಂದು ದಿನ ಚೆನ್ನಾಗಿದೆ, ಸೊ ಇವತ್ತು ಮಾಡಿಬಿಡೋಣ, ಕೊಡಿಸ್ಬಿಡೋಣ ಅಂತ ಹೇಳಿ ಸುಮ್ಮನೆ ಜಸ್ಟ್ ನೋಡೋಣ ಅಂತ ಹೋದೆ. ಬಟ್ ಆದರೆ ತುಂಬ ಇಷ್ಟ ಆಗಿ, ಇವತ್ತು ಒಳ್ಳೆ ದಿನ ಅಲ್ವಾ, ನಾರಾಯಣನ ಪೂಜೆ ಮಾಡಿದಾಗೂ ಆಗುತ್ತೆ, ಹಾಗೆ ಲಕ್ಷ್ಮೀ ದೇವಿನ ಮನೆಗೆ ಕರ್ಕೊಂಡು ಹೋದಾಗೂ ಆಗುತ್ತೆ ಅಂತ ಹೇಳಿ ನಾನಿವತ್ತು ಒಂದೊಳ್ಳೆ ಮನಸ್ಸು ಮಾಡಿ ಲಿಶಾಂತ್ಗೆ ಆ ಗೋಲ್ಡ್ ಚೈನ್ನ ತೊಗೊಂಡಿದ್ದು. ಸೊ ಬಟ್ ಆದರೆ ಇವಾಗ ಅವನಿಗೆ ವೇರ್ ಮಾಡೋದಿಲ್ಲ, ಅವ್ನ ಬರ್ಡೇ ಟೈಮಲ್ಲಿ ನಾನು ಅವನಿಗೆ ಗಿಫ್ಟನ್ನ ಕೊಡ್ತೀನಿ ಅದನ್ನು. ಸೊ ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಾನು ಮಾಡಿದ ಸರಿನಾ ಏನು ಅಂತ ಅದನ್ನು ನೀವೇ ಹೇಳಬೇಕು. ಆ್ಯಂಡ್ ನಾನು ಇದನ್ನು ಜಂಬಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ಕೊಳ್ತಾ ಇಲ್ಲ. ಇದು ನನ್ನಲ್ಲಿ ಆಗ್ತಿರೋ ಬದಲಾವಣೆಗೆ, ಆಮೇಲೆ ನಾನು ಸಣ್ಣ ಪುಟ್ಟದಲ್ಲಿ ಏನೋ ಒಂಚೂರು ಅಚೀವ್ ಮಾಡ್ತಾಯಿದ್ದೀನಿ, ಅಥವಾ ನನ್ನ ಮನೆಗೆ ನಾನು ಆಗ್ತಾಯಿದ್ದೀನಿ ಕಷ್ಟ ಸುಖಕ್ಕೆ, ಮತ್ತು ನನ್ನ ಮಗನಿಗೆ ಏನೋ ಒಂದು ಮಾಡ್ತಾಯಿದ್ದೀನಿ ಅನ್ನೋದು ಇರುತ್ತಲ್ಲ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಖುಷಿ ಆಗಲಿ ದುಃಖ ಆಗಲಿ ಯಾವುದನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಏನೇ ಇದ್ರೂ ಅದನ್ನು ಡೈರೆಕ್ಟಾಗಿ ಹೇಳ್ಕೊಬಿಡ್ಬೇಕು ಅಂತ ಅನಿಸುತ್ತೆ. ಸೊ ತುಂಬ ವರ್ಷದಿಂದ ನೀವು ನನ್ನ ನೋಡ್ಕೊಂಡು ಬರ್ತಾ ಇದ್ದೀರಾ. ಸೊ ನಾನು ಯಾವ ವಿಷಯನೂ ನಿಮ್ಮ ಹತ್ರ ಮುಚ್ಚಿಟ್ಟೋಳೆ ಅಲ್ಲ. ಸೊ ಹಾಗಾಗಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋನ
ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಕಮೆಂಟ್ ಮಾಡಿ, ಚೈನ್ನ ನಾನು ಅಷ್ಟಾಗಿ ಡೀಟೇಲಾಗಿ ವಿಡಿಯೋದಲ್ಲಿ ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ, ಅದಿಷ್ಟ ಆಯಿತು ಅಂತ ಹೇಳಿದರೆ ಕಮೆಂಟ್ ಮಾಡಿ. ಆ್ಯಂಡ್ 2026 ಇವತ್ತು ನಾಳೆ ಒಂದು ದಿನ ಇದೆ, ಡಿಸೆಂಬರ್ 30ನೇ ತಾರೀಕು ನಾನು ವೈಕುಂಠ ಏಕಾದಶಿ ಇತ್ತಲ್ಲ, ಸೊ ಅವತ್ತೊಂದು ದಿನ ನಾನು ಚಿನ್ನನ ತೊಗೊಂಡಿದ್ದು. ಇನ್ನು 31 ಲಾಸ್ಟ್ ಡೇ, ನಾಳೆ ಮುಗಿದ್ರೆ ಇನ್ನು ಜನವರಿ 2026. ಸೊ ಆ ವರ್ಷ ಎಲ್ಲ ಒಳ್ಳೆಯದಾಗಲಿ, ನನ್ನ ಲೈಫಲ್ಲಿ ಎಲ್ಲ ನಾನು ಅಂದ್ಕೊಂಡಿದ್ದೆಲ್ಲ ದೇವರು ನನಗೆ ಕೊಡಲಿ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ನೊಂದಿದ್ದೀನಿ, ನನಗೆ ದುಡ್ಡಿನ ವ್ಯಾಲ್ಯೂ ಏನು ಅಂತ ಗೊತ್ತು. ನಾನು ಶೋಕಿ ಮಾಡ್ಬೋದು, ಬಟ್ ಆದರೆ ಏನಕ್ಕೆ ಆ ಥರ ಶೋಕಿ ಮಾಡೋದು ಏನು ಆ ಥರ ಎಲ್ಲ ನಾನು ಕಷ್ಟದಿಂದ ಬಂದಿರೋದಕ್ಕೆ ನನಗೆ ಗೊತ್ತು. ನಾನು ಹಿಂಗಿರಬೇಕು, ನಾನು ಮಾಡಬೇಕು, ಎಂಜಾಯ್ ಮಾಡಬೇಕು, ನನಗೂ ತಗೊಳ್ಬೇಕು ಅಂತ ಎಲ್ಲ ಆಸೆ ಇರುತ್ತೆ. ಕಷ್ಟದಿಂದ ಅಂತ ಹೇಳಿದ್ರೆ ಏನು ನಾನು ಮೊದಲು ಮಾಡ್ರನ್ ಆಗಿದ್ದೆ ಅಥವಾ ಹಳ್ಳಿ ಹುಡುಗಿ ಥರ ಇದ್ದೆ ಆ ಥರ ಅಲ್ಲ. ನಮ್ಮ ಅಪ್ಪ ಅಮ್ಮನೂ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಬಟ್ ಆದರೆ ನಾನು ಇಷ್ಟಪಟ್ಟಿರೋ ಥರ ಎಂಜಾಯ್ ಮಾಡೋದಕ್ಕೆ ಅವ್ರು ಬಿಡ್ತಾ ಇರಲಿಲ್ಲ. ಆವಾಗಲೂ ಮಾಡ್ರನ್ ಆಗಿ ಇದ್ದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಫೈನಾನ್ಷಿಯಲಿ ದುಡ್ಡಿನ ಪ್ರಾಬ್ಲಮ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಮಿಡಲ್ ಕ್ಲಾಸ್ ಅಂದಮೇಲೆ. ಸೊ ಇವಾಗ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ದುಡಿತಾ ಇದ್ದೀನಿ, ನನಗೇನು ಬೇಕು ಅದನ್ನು ನಾನು ತಗೊಳ್ತಾ ಇದ್ದೀನಿ. ಅದಕ್ಕೆ ನಂಗೆ ಖುಷಿ ಇದೆ, ನನ್ನ ಮೇಲೆ ನನಗೆ ತುಂಬ ಖುಷಿ ಇದೆ. ಸೊ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ಯಾರ ದೃಷ್ಟಿನೂ ಬೀಳಬಾರ್ದು, ಅದೊಂದೇ ನನಗೆ ಇರೋದು. ಆ್ಯಂಡ್ 2026 ಎಲ್ಲ ಚೆನ್ನಾಗಾಗಲಿ. ಆ್ಯಂಡ್ ಕೆಲವೊಂದು ಇರುತ್ತಲ್ಲ ಆಸೆಗಳು, ಅದೂ ಅಷ್ಟೇ ಇಷ್ಟು ವರ್ಷ ಆಗ್ತಾ ಬರ್ತಿದೆ, ಅದು ಬೇಗನೆ ಕಂಪ್ಲೀಟ್ ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಸೊ ನಿಮಗೂ ಅಷ್ಟೇ ಎಲ್ಲ ಒಳ್ಳೆಯದಾಗಲಿ, ನೀವೇನೇನೆಲ್ಲ ಅಂದ್ಕೊಂಡಿದ್ದೀರಾ ಅದು ಆದಷ್ಟು ಬೇಗ ನೆರವೇರಲಿ, ಆಯಿತಾ. ಮಹಿ ಇದ್ಲಾ ಅಂತ ನೀವು ಕೇಳ್ಬೋದು. ಸೊ ಮಹಿಗೆ ಇದು ಸರ್ಪ್ರೈಸೇನೆ. ಅವರು ಆಫೀಸಲ್ಲಿದ್ದರು ಇವತ್ತು, ಅವರು ಇವತ್ತು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ನಮ್ಮ ಅಪ್ಪ ಅಮ್ಮ ಇದ್ರಲ್ಲ, ಸೊ ಹಾಗಾಗಿ ನಾನು ಅಪ್ಪ ಅಮ್ಮನ ಜೊತೆನೇ ಹೋಗ್ತಾ ಇದ್ದೀನಿ ಅಂತ ಅಂದೆ. ಎಲ್ಲಿಗೆ ಅಂತ ಹೇಳಿದ್ರು. ಸೊ ಗೋಲ್ಡ್ ಶಾಪಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಅವರು ಅಪ್ಪ ಅಮ್ಮ ಏನೋ ತಗೊಳ್ತಾರೆ ಅಂತ ಅಂದ್ಕೊಂಡಿದ್ರು, ಬಟ್ ಆದರೆ ನಾನು ನನ್ನ ಮಗನಿಗೆ ಗಿಫ್ಟ್ ಮಾಡ್ತಾ ಇದ್ದೀನಿ ಅಂತ ಅವರಿಗೆ ಅಂದಾಜಿರಲಿಲ್ಲ. ಅದಾದಮೇಲೆ ನಾನು ಹೇಳಿದೆ ಲಿಶಾಂತ್ಗೆ ಚೈನ್ ತಗೋಬೇಕು ಅಂತ ಇತ್ತಲ್ಲ, ಸೊ ಇವತ್ತು ತಗೊಳ್ತಾ ಇದ್ದೀನಿ ಅಂತ. ಸೊ ಅವರು ಹೌದಾ ತಗೊಳ್ತಿದ್ಯಾ ಅಂತ ಹೇಳಿದ್ರು. ಬಟ್ ತಗೋಬೇಕು ಅಂದಾಗ ತಗೋಬಿಡ್ಬೇಕು ಗೈಸ್, ಅದರಲ್ಲಾಗೋ ಖುಷಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ಲು. ಇವತ್ತು ದಿನ ಚೆನ್ನಾಗಿತ್ತು. ಆ್ಯಂಡ್ ನಾನು ತುಂಬ ಹ್ಯಾಪಿಯಾಗಿದ್ದೆ ಅಂತ ಹೇಳಿ ಮನೆಗೆ ಲಕ್ಷ್ಮಿನ ಕರ್ಕೊಂಡು ಬಂದಿದ್ದೀನಿ. ಸೊ ಮಹಿಗೂ ತುಂಬ ಖುಷಿಯಾಗಿದೆ, ಅವ್ರಿಗೂ ಫೋಟೋ ಎಲ್ಲ ಕಳಿಸಿದೆ, ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ರು. ಬಟ್ ಆದರೆ ಕಷ್ಟ ಇದೆ ನಮಗೂ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಕಷ್ಟದಲ್ಲಿ ನಾವು ಯಾಕೆ ಖುಷಿಯಾಗಿರಬಾರ್ದು ಅದನ್ನು ಯೋಚನೆ ಮಾಡಬೇಕು. ಕಷ್ಟ ಅಂತ ಇರೋ ಬರೋ ದುಡ್ಡನ್ನೆಲ್ಲ ನಮ್ಮ ಕಷ್ಟಕ್ಕೇ ಹಾಕ್ಬಿಟ್ರೆ ನಾವು ಖುಷಿಯಾಗಿರೋದು ಯಾವಾಗ ಅಲ್ವಾ. ಸೊ ಹಂಗಂತ ನಾವು ಸಾಲಗಳಾಗಿರ್ಬೋದು ಏನೇ ಆಗಿರಲಿ ಅದನ್ನು ತೀರಿಸ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನು ತೀರಿಸ್ತಾ ನಮ್ಮ ಖುಷಿಗೆ ಏನು ಬೇಕು ಅದನ್ನು ಕೂಡ ನಾವು ಸೇವ್ ಮಾಡ್ಕೊಳ್ತಾ ಇರಬೇಕು ಅಲ್ವಾ. ಸೊ ನಾನು ಸೇವ್ ಮಾಡ್ಕೊಂಡಿರೋದ್ರಲ್ಲಿ ನನ್ನ ಖುಷಿಗೆ ಏನು ಬೇಕೋ ಅದನ್ನು ಸೇವ್ ಮಾಡಿ ಎತ್ತಿಟ್ಕೊಂಡಿರೋದನ್ನು ನನ್ನ ಮಗನಿಗೆ ಅಂತ ನಾನು ಮಾಡಿದೆ. ಆ್ಯಂಡ್ ಕಷ್ಟಕ್ಕೆ ಅಂತ ಏನೆಲ್ಲ ಇಟ್ಟಿದೆ ಅದನ್ನು ಕೂಡ ನಾನು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಕೂಡ ಕೊಡ್ತಾ ಬರ್ತಾಯಿದ್ದೀನಿ. ಸೊ ಖುಷಿಗೆ ಏನು ಬೇಕೋ ಅದನ್ನು ಕೂಡ ಸೇವ್ ಮಾಡ್ಕೊಳ್ಬೇಕು, ಆಯಿತಾ. ಸೊ ಓಕೆ ಗೈಸ್, ಈ ವಿಡಿಯೋನ ತುಂಬ ಹ್ಯಾಪಿಯಾಗಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಬಾಯ್ ಬಾಯ್.